ಫಿಲಂ ಯೂಟ್ಯೂಬ್ ಅಲ್ಲಿ ಬಿಟ್ಟಿದ್ದೀವಿ, ನೋಡಿದೀರಾ? ಸ್ಯಾಂಡಲ್ವುಡ್ ಸೆಂಟ್ರಲ್ ಅಂತ ಚಾನೆಲ್ ಇದೆ, ನೋಡಿದೀರಾ? ಅದರಲ್ಲಿ ಯಾಕೆ ದುಡ್ಡು ಕೊಡ್ಬೇಕಂತ ನೋಡಿಲ್ವಾ? ಯಾಕೆ 60 ರೂಪಾಯಿ 30 ರೂಪಾಯಿ ನೋಡಕ್ಕಾಗಲ್ವಾ? ಫಿಲಮ್ ಚೆನ್ನಾಗಿದೆ, ನೋಡಕ್ಕಾಗಲ್ವಾ ನಿಮ್ಗೆ? ಅವ್ರೇನ್ ಫಿಲಂನ ಈಸಿಯಾಗಿ ಮಾಡಿಲ್ಲ, ಎಲ್ರಿಗೂ ದುಡ್ಡು ಕೊಟ್ಟೆ ಮಾಡಿರೋದು. ಫ್ರೀಯಾಗಿ ನೋಡೋದು ಆರೋಗ್ಯಕ್ಕೆ ಒಳ್ಳೇದಲ್ಲ. ಅರ್ಥ ಆಯ್ತಾ? ವಾಚಿಂಗ್ ಫ್ರೀಲಿ ಇಸ್ ಇಂಜುರಿಯಸ್ ಟು ಹೆಲ್ತ್. ಅರ್ಥ ಆಯ್ತಾ? ಸ್ಟಾಪ್ ಪೈರಸಿ. ಬಕ್ಕಿ ಹುಚ್ಚ ವೆಂಕಟ್ ಟ್ರೈಲರ್ ಅಷ್ಟೊಂದು ಜನ ನೋಡಿದೀರಾ? ಯಾಕೆ ಫ್ರೀಯಾಗಿ ಬಿಟ್ಟಿದ್ದಾರೆ ಅಂತನಾ? ಫಸ್ಟ್ ಹುಚ್ಚ ವೆಂಕಟ್ ಫಿಲಂನ ನೋಡಿ, ಆಮೇಲೆ ಪೊರ್ಕಿ ಹುಚ್ಚ ವೆಂಕಟ್ ಟ್ರೈಲರ್ನ ನೋಡಿ. ಅರ್ಥ ಆಯ್ತಾ? ಹೋಗ್ಲಿ ಬಿಡಿ, ಇನ್ಮೇಲಾದ್ರೂ ಯೂಟ್ಯೂಬ್ ಅಲ್ಲಿ ಸ್ಯಾಂಡಲ್ವುಡ್ ಸೆಂಟ್ರಲ್ ಅಲ್ಲಿ ಉತ್ಸಾಹ ಫಿಲಮ್ 60 ರೂಪಾಯಿ 30 ರೂಪಾಯಿ ಕೊಟ್ಟು ನೋಡಿ. ನೋಡ್ತೀರಾ ತಾನೇ? ನೋಡಿದ್ರ ನನ್ನ ಪ್ರೀತಿಯವ್ರು ಮಾತಾಡಿದ ಮಾತುಗಳನ್ನ. ಪೊರ್ಕಿ ಹುಚ್ಚ ವೆಂಕಟ್ ಟ್ರೈಲರ್ ಅಷ್ಟೊಂದು ಸಕ್ಸಸ್ ಆಗಿದೆ, ಅಷ್ಟು ಬೇಗ ಸಂತೋಷನೂ ಆಗುತ್ತೆ, ಒಂದು ಕಡೆ ನೋವಾಗುತ್ತೆ. ಯಾಕೆ ಅದು ಫ್ರೀ ಬಿಟ್ಟಿದ್ದೀನಿ ಅಂತ ಅಷ್ಟು ಜನ ನೋಡಿದ್ದೀರಲ್ವಾ? ಹುಚ್ಚ ವೆಂಕಟ್ ಪಿಕ್ಚರ್ ನೋಡಿ, ಅದಕ್ಕೆ 60 ರೂಪಾಯಿ ಪರ್ಚೇಸು, 30 ರೂಪಾಯಿ ರೆಂಟು, ಕಲೆಗೆ ಬೆಲೆ ಇದೆಯಲ್ವಾ? ನನಗೆ ಬೆಲೆ ಇದೆಯಲ್ವಾ? ನಾನು ಕಾಸು ಖರ್ಚು ಮಾಡಿದ್ದೀನಿ, ನನಗೂ ಬೇಡವಾ ಕಾಸು ಇನ್ನೊಂದು ಪಿಕ್ಚರ್ ಮಾಡೋಕ್ಕೆ? ನಾನು ನಮ್ಮ ಅಪ್ಪಗೆ ದುಡ್ಡು ಕೊಡೋದು ಬೇಡವಾ? ನನ್ನ ಕಷ್ಟಪಟ್ಟು ಬೆವರು ಸುಸ್ತಿರೋದ್ರಲ್ಲಿ ಅರ್ಥ ಮಾಡ್ಕೊಳ್ಳಿ. ಫ್ರೀಯಾಗಿ ಎಲ್ಲ ಸಿಗುತ್ತೆ, ಪ್ರೀತಿ ಸಿಗಲ್ಲ. ನನ್ನ ಪ್ರೀತಿ ಕಾಸ್ಟ್ಲಿ ಅಲ್ಲ, ಫ್ರೀಯಾಗೂ ಕೊಡ್ತೀನಿ, ಬಟ್ ನನಗಂತೂ ಒಂದು ಬೆಲೆ ಬೇಕು. ನೋಡಿ, ಇವತ್ತು ಹುಚ್ಚ ವೆಂಕಟ್ ಪಿಕ್ಚರ್ನ 60 ರೂಪಾಯಿ 30 ರೂಪಾಯಿ, ಅದು ನನ್ನ ಕಲೆಗೆ ನೀವು ಕೊಡ್ತಿರೋ ಬೆಲೆ. ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಇಟ್ಕೊಳ್ಳಿ. ಅರ್ಥ ಆಯ್ತಾ? ನಾನು ಇಷ್ಟು ದಿನ ಸಮಾಜ ಸೇವೆ ಮಾಡ್ಕೊಂಡು ಬಂದಿದ್ದೀನಿ, ನನಗೆ ನಾನೇನು ಮಾಡ್ಕೊಂಡಿಲ್ಲ. ನಾನು ಇಷ್ಟವಾದ ಪೊರ್ಕಿ ಹುಚ್ಚ ವೆಂಕಟ್ ಪಿಕ್ಚರ್ ಮಾಡಬೇಕು ಅಂತಿದ್ದೀನಿ. ಅರ್ಥ ಆಯ್ತಾ? ಯಾವ ರೀತಿ ನೀವು ಕೆಲವರು ನೋಡಿ ನನಗೆ ಎಂಕರೇಜ್ ಮಾಡಿದ್ರು, ಹಾಗೆ ಎಲ್ಲ ನೋಡಿ ಕನ್ನಡಿಗರು ನೋಡಬೇಕು. ನಾನು ಕನ್ನಡದವನಲ್ವಾ, ಬೇರೆ ಭಾಷೆಯವರು ಎಷ್ಟೋ ಜನ ನೋಡಿ ನನಗೆ ಬೆನ್ನು ತಟ್ಟಿದ್ದಾರೆ. ಆದರೆ ನೀವು ಕನ್ನಡಿಗರು ಯಾಕೆ ತಟ್ತಿಲ್ಲ? ನೋವಾಗಲ್ವಾ? ಈ ಥರ ಒಬ್ಬ ಅಭಿಮಾನಿ ಅಲ್ಲ, ಎಷ್ಟೋ ಅಭಿಮಾನಿಗಳು ನೋವುಗಳಿದೆ. ಅರ್ಥ ಆಯ್ತಾ? ನಾನಿದು ಪಬ್ಲಿಸಿಟಿ ಗಿಮಿಕ್ಸ್ ಅಲ್ಲ, ಪೈರಸಿ ಬ್ಯಾನ್ ಆಗಬೇಕು. ಪೈರಸಿ ಮಾಡೋ ಕೊಡ್ತೀನಿ, ಅದು ಬರೀ ಸ್ಯಾಂಡಲ್ವುಡ್ ಅಲ್ಲ, ಬಾಲಿವುಡ್ ಟಾಲಿವುಡ್ ಮಾಲಿವುಡ್ ಹಾಲಿವುಡ್ ಎಲ್ಲ ಮಾಡಿ ಪೈರಸಿ ಬ್ಯಾನ್ ಆಗಬೇಕು. ನಿಮ್ಗಳು ಗೊತ್ತಾ ನಾವು ಪಡ ಕಷ್ಟ ಏನು ಅಂತ? ಸಿನಿಮಾದವರು 10 ರೂಪಾಯಿ ಸೀರೆ ಬೆವರು ನಮ್ಮ ರಕ್ತ ಗೊತ್ತಾ ನಿಮಗೆ? ಇದು ವಾರ್ನಿಂಗ್. ಅರ್ಥ ಆಯ್ತಾ? ಹಾಗೆ ಕೆಲವ್ರಿಗೆ ಹರ್ಟ್ ಆಗಿದ್ರೆ ದಯವಿಟ್ಟು ಬೇಜಾರು ಮಾಡ್ಕೊಂಬಿಡಿ. ನನಗೆ ಹರ್ಟ್ ಆಗಿದೆ. ನೀವು ಹುಚ್ಚ ವೆಂಕಟ್ ಪಿಕ್ಚರ್ನ ಇನ್ನೂ ಗೆಲ್ಲಿಸ್ಬೇಕು. ಯಾಕಂದರೆ ಅದು ಶೋಕಿಗೋಸ್ಕರ ಮಾಡಿದ ಸಿನಿಮಾ ಅಲ್ಲ, ಅದರ ಮೆಸೇಜ್ ಇದೆ, ಎಂಟರ್ಟೈನ್ಮೆಂಟ್ ಇದೆ, ಎಲ್ಲ ಎಲಿಮೆಂಟ್ಸ್ ಇದೆ, ಲವ್ ಇದೆ. ಯಾಕೆ ಮತ್ತೆ ಪಿಕ್ಚರ್ ನೋಡ್ತಾ ಇಲ್ಲ? ಆ ಕ್ಲೈಮ್ಯಾಕ್ಸ್ ನೀವು ಊಹೆ ಮಾಡೋಕ್ಕಾಗುತ್ತಾ? ಹುಚ್ಚ ವೆಂಕಟ್ ರಿಯಲ್ ಲೈಫ್ ಸ್ಟೋರಿ ಇದೆ, ಕೆಲವು ಸೀನ್ಸು ನೋಡಿ. ಆ ಪಿಕ್ಚರ್ನ ನಿಮಗೆ ಬೋರ್ ಆಗಲ್ಲ. ಅರ್ಥ ಆಯ್ತಾ? ಡೋಂಟ್ ಸಿ ಫ್ರಮ್ ಬ್ರೈನ್ಸ್, ಸಿ ಫ್ರಮ್ ಹಾರ್ಟ್. ಯು ನೋ ದಿ ವ್ಯಾಲ್ಯೂ ಆಫ್ ಇಟ್. ಅದಕ್ಕಿಂತ ಮುಂಚೆ ನಿಮ್ಮ ತಂದೆಗೆ ಒಂದು ಜೊತೆ ಚಪ್ಪಲಿ ಕೊಡಿಸಿ. ಇಷ್ಟು ದಿನ ನೀವು ಯಾರ್ಯಾರಿಗೂ ಏನೇನೋ ಕೊಡ್ತಿದ್ದೀರ ಅಲ್ವಾ? ಯಾವತ್ತಾದ್ರೂ ನಿಮ್ಮ ತಂದೆಗೆ ಒಂದು ಚಪ್ಪಲಿ ಕೊಡ್ತಿದ್ದೀರ? ಅವ್ರ ಚಪ್ಪಲಿ ಸೈಜ್ ಗೊತ್ತಾ ನಿಮಗೆ? ಅದೇ ಥರ ನಾನು ನಿಮಗೆ ಲಾಸ್ಟ್ ಒಂದು ಮಾತು ಹೇಳ್ತೀನಿ. ಲವ್ ಈಸ್ ನಾಟ್ ಫ್ಲಟಿಂಗ್, ಲವ್ ಈಸ್ ಸಮಥಿಂಗ್ ವಿಚ್ ವಿ ಕಾಂಟ್ ಫರ್ಗೆಟ್. ಇವತ್ತು ಹುಚ್ಚ ವೆಂಕಟ್ ಈಸ್ ನಾಟ್ ಓನ್ಲಿ ವೈಲೆಂಟ್ ಪರ್ಸನ್, ಈಸ್ ಆಲ್ಸೋ ಲವರ್. ಯು ಪೀಪಲ್ ಹೂ ಆರ್ ಫಾಲೋನ್ ಇನ್ ಲವ್, ಯಾರು ಪ್ರೀತಿಯಲ್ಲಿ ಬಿದ್ದಿದ್ದೀರಾ, ಮುಳುಗಿದ್ದೀರಾ, ಪ್ರೀತಿಯಲ್ಲಿ ಬೀಳ್ತಿದ್ದೀರಾ, ಪ್ರೀತಿಯಲ್ಲಿ ಬೆಳಿಬೇಕು ಅಂತಿದ್ದೀರಾ, ಪ್ರೀತಿಯಿಂದ ಕಳ್ಕೊಂಡಿದ್ದೀರಾ, ಈ ಸಿನಿಮಾ ನೋಡಿ ಪ್ರೀತಿಗೆ ನೆನೆಸ್ಕೊತೀರಾ. ಹಾಗೆ ಈ ಹುಚ್ಚ ವೆಂಕಟ್ನ ನೆನೆಸ್ಕೊತೀರಾ. ಓಕೆ, ಬಾಯ್ ಫ್ರಮ್ ದಿಸ್ ಹುಚ್ಚ ವೆಂಕಟ್. ರವಿಗೆ, ಉಪ್ಪಿಗೆ, ಅಪ್ಪುಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳ್ಬೇಕು. It's a huge project, Killing Veerappan, and RGV sir first time ಕನ್ನಡದಲ್ಲಿ ಮೂವಿ ಮಾಡ್ತಿದ್ದಾರೆ.